ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ತುಂಬ ಖುಷಿಯಲ್ಲಿದ್ದೆ. ನಾನೊಂದು ಸ್ಪೆಷಲ್ ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೆ. ಆ ದೇವಸ್ಥಾನದ ಬಗ್ಗೆ ಸಾಲಿಗ್ರಾಮ ಕೋಟ, ಉಡುಪಿ ಕುಂದಾಪುರದ ಬದಿಯವರಿಗೆಲ್ಲ ಗೊತ್ತಿರುತ್ತೆ. ಅದೇ ನಮ್ಮ ಹಲವು ಮಕ್ಕಳ ತಾಯಿ ದೇವಸ್ಥಾನ ಅಮೃತೇಶ್ವರಿ. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಜನರಿಗೆ ಗೊತ್ತಿರುತ್ತೆ. ಹೆಸರಲ್ಲಿದ್ದಂಗೆ ಮಗು ಆಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ತುಂಬ ಬರ್ತಾರೆ. ಅದೊಂದೇ ಅಲ್ಲ, ಚರ್ಮ ರೋಗ, ಏನೇನು ತುಂಬ ಸಮಸ್ಯೆಗಳಿಗೆ ಅಲ್ಲಿಗೆ ಬಂದು ಅದನ್ನು ಸರಿ ಮಾಡ್ಕೊಂಡು ಇದ್ದವರು ತುಂಬ ಜನ ಇದ್ದರು. ಇಲ್ಲಿ ಇತ್ತಲ್ಲ, ಇದು ಸ್ವಲ್ಪ ಲಿಂಗದ ಥರ ಇತ್ತಲ್ಲ, ಇದೆಲ್ಲ ಅಮ್ಮನವ್ರದ್ದು ಮಕ್ಕಳು ಅಂತ ಹೇಳ್ತಾರೆ. ವರ್ಷಕ್ಕೆ ಒಂದು ಕಲ್ಲು ಉದ್ಭವ ಆತಂತ ಹೇಳ್ತಾರೆ, ಅದು ಅಮ್ಮನವ್ರ ಮಗು ಅಂತ ಹೇಳ್ತಾರೆ. ಹಾಗೆ ಇದನ್ನು ಕರೆಕ್ಟಾಗಿ ಕೌಂಟ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ನೀವು ಕಾಣ್ಲಿಕ್ಕಿಲ್ಲ, ಏನು ಜಾಸ್ತಿ ತೋರ್ತಿಲ್ಲ, ಬಟ್ ಕೌಂಟ್ ಮಾಡ್ರೆ ಒಬ್ರೊಬ್ರಿಗೆ ಒಂದೊಂದು ಕೌಂಟ್ ಬತ್ತಂಬ್ರೆ. ನನಗೂ ಗೊತ್ತಿಲ್ಲ, ಇದನ್ನು ಕೇಳಿಬಿಟ್ಟಿದೆ. ನಾನು ಆವತ್ತು ಹೊತ್ತು ಸಂಜೆ ಆಯ್ದಿತ್ತು. ನನಗೆ ಖುಷಿ ಹೇಳ್ಕೊಂಬಕ್ಕಾತಿಲ್ಲ ಅದಿತ್ತು. ಬಿಕಾಸ್ ನಾವು ಪ್ರತಿ ಸಲ ಬಂದಲ್ಲೂ ನಾನು ಹೋತೆ, ನನಗೆ ತುಂಬ ನೆಮ್ಮದಿ ಸಿಕ್ಕತ್ತೆ ಅಲ್ಲಿಗೆ ಹೊರೆ. ನಮ್ಮಮ್ಮನ ಕೈಯಲ್ಲಿ ಜೆಟ್ಟು ಥರ ಆಯ್ದಿತ್ತು. ನಮ್ಮಮ್ಮ ಅಲ್ಲಿ ಎಣ್ಣೆ ಹಾಕ್ತೆ ಅಂತ ಹರಕೆ ಕಟ್ಕೊಂಡಾದ್ಮೇಲೆ ಆ ಜೆಟ್ಟು ಹೋಯ್ತು. ಎಷ್ಟೋ ಡಾಕ್ಟ್ರ್ ಹತ್ರ ಹೋಗಿ ಎಷ್ಟು ತೋರಿಸು ಸರಿ ಆಗ್ತಿತ್ತು. ಅಲ್ಲಿ ದೇವಸ್ಥಾನಕ್ಕೆ ಒಪ್ಕೊ ಹೋಯ್ತು. ಹಾಗೆ ಎಷ್ಟೋ ಜನ ಮಕ್ಕಳಾಗ್ದಿದ್ದವರು ಇಲ್ಲಿಗೆ ಬಂದು ಹರಕೆ ಕಟ್ಕೊಂತರು. ಅವರೆಲ್ರಿಗೂ ಮಕ್ಕಳಾಯಿತು. ಆ ಥರ ತುಂಬ ಉದಾಹರಣೆ ಇತ್ತು. ಹಾಗೆ ಯಕ್ಷಗಾನ ಸೇವೆ ಕೂಡ ಇತ್ತು. ಅಮೃತೇಶ್ವರಿ ಯಕ್ಷಗಾನ ಮೇಳ ಕೂಡ ಇತ್ತು. ಮಕ್ಕಳಾಗ್ದಿದ್ದರೋದನ್ನು ಕೂಡ ಹರಕೆ ಹೊತ್ಕೊಂತರು. ನೀವು ದೇವಸ್ಥಾನಕ್ಕೆ ಬಂದರೆ ಅಲ್ಲಿನ ಭಟ್ರುಗಳು ನಿಮ್ಗೆ ಹೇಳ್ತಾರೆ ಎಂಥ ಹರಕೆ ಹೊತ್ಕೊಂಗೆ ಏನಂತೇಳಿ. ನಿಮ್ಮ ಸಮಸ್ಯೆ ಹೇಳ್ರೆ ಅವರೇ ಹೇಳ್ತಾರೆ ಯಾವುದಕ್ಕೆ ಯಾವ ಥರ ಮಾಡ್ಕೊಂತೇಳಿ. ತುಂಬ ಸೇವೆಗಳಲ್ಲಿತ್ತು. ಅದರಲ್ಲಿ ಈ ಲಿಂಗಗಳಿಗೆ ಎಣ್ಣೆ ಹಚ್ಚೋದು, ಹುರುಳಿ ಕಾಳು ಹಾಕೋದು, ಹೂವಿನ ಸೇವೆ, ಯಕ್ಷಗಾನ ಸೇವೆ, ಇದೆಲ್ಲ ಮೇನ್ ಸೇವೆ. ಅನ್ನ ಪ್ರಸಾದ ಬಂದು ನವರಾತ್ರಿಯಲ್ಲಿ, ಹಾಗೆ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ದೀಪೋತ್ಸವ ನಡೆಯುತ್ತೆ ಆವಾಗ, ಮತ್ತು ಪ್ರತಿ ಸಂಕ್ರಮಣಕ್ಕೆ ಇಲ್ಲಿ ಅನ್ನ ಪ್ರಸಾದ ಕೂಡ ಇರುತ್ತೆ. ನೋಡಿ ಎಷ್ಟು ಅದ್ಭುತ, ತಾಯಿ ನೋಡೋದೇ ಒಂದು ಖುಷಿ, ಎರಡು ಕಣ್ಣು ಸಾಲದು ಅಂತ ಅನಿಸುತ್ತೆ. ಪ್ರತಿ ಸಂಕ್ರಮಣಕ್ಕೆ ಹಾಗೆ ದರ್ಶನ ಸೇವೆ ಕೂಡ ಈ ದೇವಸ್ಥಾನದಲ್ಲಿ ನಡೆಯುತ್ತೆ. ನಿಮ್ಗೆ ಎಂಥವ್ರು ಕೇಂಬುದಿದ್ರು ಕಾರಣ ನೀವು ಪ್ರತಿ ಸಂಕ್ರಮಣಕ್ಕೆ ಹೋಗಿ ಬೆಳಗ್ಗೆ ಕೇಳ್ಬೋದು. 10 ಗಂಟೆ ಒಳಗೆ ಬಂದು ಕೇಳಬೇಕು. ಅದಾದಮೇಲೆ ಅನ್ನ ಪ್ರಸಾದ ಕೂಡ ಸಿಗುತ್ತೆ ಪ್ರತಿ ಸಂಕ್ರಮಣದಲ್ಲಿ ಮಾತ್ರ. ಮತ್ತಿಲ್ಲಿ ಪೂಜೆ ಎಲ್ಲ ಮಾಡೋದು ಜೋಗಿ ಅವ್ರದ್ದು 6 ಕುಟುಂಬ ಇತ್ತು. ಅದು ಹಾಗೆ ಚೇಂಜ್ ಆಗಿ ಪೂಜೆ ಮಾಡ್ತಾ ಇರ್ತಾರೆ. ನೀವು ಯಾರು ಬೇಕಾದರೂ ಹೋಗಿ ದೇವಸ್ಥಾನದ ಬಗ್ಗೆ ಕೇಳಿ, ಎಂತ ಬೇಕಾದರೂ ಕೇಳಿ, ಅಲ್ಲಿಂದ ಪೂಜೆ ಮಾಡುವಂಥ ಅರ್ಚಕರು ನಿಮಗೆ ಅದ್ರ ಬಗ್ಗೆ ಎಲ್ಲ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಜಾಸ್ತಿಗೆ ಕುಂಕುಮಾರ್ಚನೆ ಮಾಡಿಸ್ತಾರಲ್ಲ ನಾರ್ಮಲಾಗಿ ದೇವಸ್ಥಾನಕ್ಕೆ ಹೋದಾಗ. ತುಂಬ ಅದ್ಭುತವಾದ ದೇವಸ್ಥಾನ. ನಂದು ಒಂದು ಇನ್ಸಿಡೆಂಟ್ ಇತ್ತು. ನಾನು ನಮ್ಮ ಅಮ್ಮಂಗೆ ಒಂದು ವಿಷಯಕ್ಕಿದ್ದ ಎಂತೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಮಂಡಿ ಸೇವೆ ಹೇಳ್ಕೊಂಡಿದ್ದೆ. ಅದೆಲ್ಲ ಸರಿ ಆದಮೇಲೆ ನಾನು ಬಂದು ಮಂಡಿ ಸೇವೆ ಮಾಡಿದೆ. ಅಲ್ಲಿ ಮಿರಾಕಲ್ಲೇ ನಡೀತು. ಎಂತಕ್ಕಂತ ಹೇಳಿದರೆ 3 ಸುತ್ತು ಮಂಡಿ ಸುತ್ತ ಹಾಕಿದಿತ್ತು. ನಂಗೆ ಒಂದು ಸುತ್ತಕ್ಕೆ ತುಂಬ ಸುಸ್ತಾಯ್ತು. ನನ್ನ ಕೈ ಆಗ್ತಾ ಇಲ್ಲ ಅಂಬು ಲೆವೆಲಿಗೆ ಹೋಗಿದ್ದೆ. ಅದು ಹೆಂಗೂ 3 ಸುತ್ತು ಮುಗಿಸಿ ಎಲ್ಲ ಹೊರ ಬಂದಾದಮೇಲೆ ನನ್ನ ಕಾಲಲ್ಲಿ ರಕ್ತ ಇಳಿತಾ ಇತ್ತು ಮಂಡಿಯಲ್ಲೂ. ನಂಗೆ ಅದು ಯಾವುದು ಪೇಯ್ನೇ ಇರಲಿಲ್ಲ. ಮಂಡಿ ಸೇವೆ ಎಲ್ಲ ಮುಗಿಸಿ ಒಂದು ಅರ್ಧ ಗಂಟೆ ಆದಮೇಲೆ ನಂಗೆ ಫೀಲ್ ಆಯಿತು, ಮಂಡಿ ಯಾಕೋ ಒಂಥರ ನೋವುತ್ತಿತ್ತರ ಅಂದ್ಕೊಂಡ್ರೆ ರಕ್ತ ಎಲ್ಲ ಇಳಿತಾ ಇದ್ದಿತ್ತು. ಜಸ್ಟ್ ಥಿಂಕ್ ಮಾಡಿ ಎಂಥ ಗ್ರೇಟ್ ಇರ್ಲಕ್ಕಲ್ಲ ದೇವರು ಅಂಥೇಳಿ. ಅಮೃತೇಶ್ವರಿ ತಾಯಿ ಇದನ್ನು ಕಂಡವ್ರೆಲ್ರಿಗೂ ಒಳ್ಳೇದು ಮಾಡಲಿ. ನೀವು ಬೇಡ್ಕೊಳೋದೆಲ್ಲ ಆಯ್ಲಿ. ಯಾರು ಊರ ಕಡೆ ಬಂದರೆ ದಯವಿಟ್ಟು ದೇವಸ್ಥಾನ ವಿಸಿಟ್ ಮಾಡಿ ಹೋಯ್ನಿ, ಅಂತ ಅದ್ಭುತವಾದ ದೇವಸ್ಥಾನ. ಹಾಗೆ ಹೊರಗೆ ರಕ್ತೇಶ್ವರಿ ದೇವರು ಕೂಡ ಇದ್ಲು. ಇವಳು ಕ್ಷೇತ್ರ ಪಾಲಕಿ ಅಂತ ಕೂಡ ಕರೀತಾರೆ. ಅಮ್ಮನವ್ರನ್ನ ಕಾಯ್ತಿಪ್ಪದಂತಲೂ ಹೇಳಿದ್ರು. ಕಂಕಣ ಭಾಗ್ಯ ಇಲ್ದಿದ್ದವರು ಕೂಡ ಈ ದೇವಸ್ಥಾನಕ್ಕೆ ಬರ್ತರು ಕಾಣಿ ಅಮ್ಮನವ್ರನ್ನ ಕಾಣ್ಲಕ್ಕೆ. ಮತ್ತು ಪ್ರತಿ ನವರಾತ್ರಿಗಳಂತೂ ಅದ್ಭುತ ಅಲಂಕಾರ, ಅಷ್ಟು ಚಂದ ಇರುತ್ತೆ ಅಲಂಕಾರ. ಎಂತೆಂಥ ಸೇವೆ ಇತ್ತೆಲ್ಲದು ನಿಮಗೆ ಅಲ್ಲಿಗೆ ಹೊರೆ ನಿಮ್ಗೆ ಗೊತ್ತಾಯ್ತು. ಹಾಗೆ ಇದು ಹೊರಗೆ ದೈವ ಕೂಡ ಇತ್ತು. ಹೊರಗಲ್ಲ ಬೊಬ್ಬರಿಯ ಚಿಕ್ಕು ಎಲ್ಲ ಇತ್ತು. ಅಲ್ಲೂ ಕೂಡ ಹಪ್ಪತಿ ಕೈ ಮುಕ್ಕೊಂಡು ಹೋಯ್ನಿ. ಇದೊಂದು ಅದ್ಭುತವಾದ ದೇವಸ್ಥಾನ. ನಮ್ದು ಇನ್ನೊಂದು ಸೇವೆ ಇತ್ತಲ್ಲ, ಹೂವಿನ ಸೇವೆ ಹೇಳ್ಕೊಳೋದು. ಆ ಸೇವೆಗೆ ಹೋದಾಗ ಇನ್ನೂ ನಿಮ್ಗೆ ಚಂದ ಮಾಡಿ ದೇವಸ್ಥಾನ ನಾನು ತೋರಿಸ್ದೆ. ನಾವು ಹೋದ ಆಲ್ರೆಡಿ ತುಂಬ ಕತ್ಲೆ ಆಯ್ದಿತ್ತು. ಹಾಗಾಗಿ ಬೆಳಗ್ಗೆ ಅಂತಲೂ ಇರಲಿಲ್ಲ. ಹಾಗಾಗಿ ಕರೆಕ್ಟ್ ತೋರ್ಸೋಕ್ಕಾಗಿಲ್ಲ. ಈ ದೇವಸ್ಥಾನ ಹೊಸ ದೇವಸ್ಥಾನ ಕಟ್ಟಿ ತುಂಬ ವರ್ಷ ಆಯಿತು. ಕಟ್ಟಿದ್ಮೇಲೆ ತುಂಬ ದೊಡ್ಡಕ್ಕಾಯಿತು. ಮೊದಲು ಸ್ವಲ್ಪ ಸಣ್ಣಕ್ಕಿದ್ದಿತ್ತು ಅಂತ ಅನಿಸ್ತಿತ್ತು. ನಾನು ಹೊರಗೆಲ್ಲ ಸ್ವಲ್ಪ ವೀಡಿಯೋ ತೆಗೆದೆ, ಬಟ್ ಅದಷ್ಟು ಕ್ಲೀನಾಗಿ ತೋರ್ತಿರ್ಲಿಲ್ಲ ಅಕ್ಕ. ಎಂತಕ್ಕಂದ್ರೆ ಆಲ್ರೆಡಿ ತುಂಬ ಲೇಟ್ ಆಯ್ತಿತ್ತು. ಆಲ್ರೆಡಿ 7:30 ಎಲ್ಲ ಹಂಗೆ ಆಯ್ತಿತ್ತು. ಮತ್ತು ನಾವು ಅಲ್ಲಿಂದ ಹೊರಟ್ಕೊಂಡು ಸಾಲಿಗ್ರಾಮದಲ್ಲಿ ಮೈರ್ ಹೋಟ್ಲ್ ಅಂತ ಬಂತು. ಒಂದು ಸಪೋನ ಟೈಮಲ್ಲಿ ತುಂಬ ಫೇಮಸ್ ಹೋಟ್ಲು. ಬಟ್ ಈಗ ಎಂತಕ್ಕೋ ಟೇಸ್ಟ್ ಚೂರು ಲೈಕ್ ಇಲ್ಲ ಅಂತ ಅನಿಸ್ತೆ. ಎಂತಕ್ಕೆ ಹೋದೆ ಅಂತ ನನಗೆ ಬೇಜಾರಾಯಿತು. ನಾನು ತುಂಬ ಫೇವ್ರೇಟ್ ಹೋಟ್ಲ್. ಅದ್ರಿಗೂ ನಂಗೆ ಅಲ್ಲಿನ ಗೋಬಿ ಅಂದರೆ ಭಾರಿ ಇಷ್ಟ. ಬಟ್ ಇನ್ನು ಯಾವತ್ತೂ ಗೋಬಿ ತಿಂಬಕ್ಕಾಗೋ ಪರಿಸ್ಥಿತಿ ಬಂತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.